ಶ್ರೀಕಾಂತ್ ಅವರು ದಾಖಲೆ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಕ್ಕಾಲು ಪಾಲು ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ಆ ಜಡ್ಜ್ಮೆಂಟ್ ಮುಖಾಂತರ ಇಡೀ ದೇಶದಲ್ಲಿ ಹೊಸ ಯಾವುದೇ ಯೋಜನೆಗಳಿಗೆ ಅವಕಾಶ ಇಲ್ಲ. ಈ ನಿಮಿಷದ ತನಕನೂ ಕೂಡ ಶರಾವತಿ ಪಂಪ್ ಪ್ಯಾಕೇಜ್ ಏನು ಯೋಜನೆ ಇದೆ ಇದು ಆರ್ಡ್ರ್ ಆಗಿಲ್ಲ, ಈ ನಿಮಿಷದ ತನಕ ಆರ್ಡ್ರ್ ಆಗಿಲ್ಲ. ಹಾಗಾಗಿ ಈ ಯೋಜನೆ ಜಾರಿ ಬರೋಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಇದನ್ನು ಮಾನ್ಯ ಡಿ ಕೆ ಶಿವಕುಮಾರು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಪ್ರಧಾನಮಂತ್ರಿಯವ್ರನ್ನ ಹೋಗಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಅನುಮತಿ ಕೊಡಬೇಕು ಅಂತ ಕೇಳಿದರು. ಈಗ ಪ್ರಧಾನಮಂತ್ರಿ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹಿಂಗೆ ಬಂದಿರೋಂಥ ಸಂದರ್ಭದಲ್ಲಿ ಅನುಮತಿ ಕೊಡೋಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ಮಾನ್ಯ ಇವರು ಯಾರು ಜಾರ್ಜ್ ಅವರು ಸ್ಪಷ್ಟನೆ ಇಮಿಡಿಯೇಟಾಗಿ ಕೊಡಬೇಕು. ಸುಪ್ರೀಂ ಕೋರ್ಟಿಂದ ಈ ರೀತಿ ಆರ್ಡ್ರ್ ಆಗಿದೆ, ಹಾಗಾಗಿ ನಾವು ಈ ಶರಾವತಿ ಪಂಪ್ ಪ್ರಾಜೆಕ್ಟನ್ನು ಯಾವ ಕಾರಣಕ್ಕೂ ನಾವು ತೊಗೊಳೋದಿಲ್ಲ, ಈ ರೀತಿ ಅವ್ರು ಹೇಳಿಕೆ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಇದನ್ನು ಮೀರಿ ಭ್ರಷ್ಟಾಚಾರ ಮಾಡಬೇಕು, ದುಡ್ಡು ಹೊಡಿಲೇಬೇಕು ಅಂತ ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡು ಮುಂದುವರೆದ್ರೆ ಈಗಾಗಲೇ ಶ್ರೀಕಾಂತ್ ಅವ್ರು ಹೇಳ್ದಂಗೆ ಕಂಟೆಂಪ್ಟು ಆಗಲೇ ನಾವು ಹೋಗೋಂಥ ಪ್ರಯತ್ನಗಳು ಮಾಡಿದ್ದೀವಿ, ಹೋಗಿದ್ದೀವಿ. ಅದಕ್ಕೋಸ್ಕರ ಇಷ್ಟು ದಿನ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ, ಬೇರೆ ಜಿಲ್ಲೆಯಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ ಹೋರಾಟಗಳು ನಡೀತು, ಪರಿಸರವಾದಿಗಳ ನೇತೃತ್ವದಲ್ಲಿ ಹೋರಾಟಗಳು ನಡೀತು, ಸಾಮಾನ್ಯ ಜನ ಹೋರಾಟಗಳು ಮಾಡಿದ್ರು. ಹಾಗಾಗಿ ಈ ಯೋಜನೆನ ನಾವು ಜಾರಿ ತರೋದನ್ನು ಕೈ ಬಿಟ್ಟಿದ್ದೀವಿ ಅನ್ನೋದನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.